ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ಬಗ್ಗೆ ಬಹುಶಃ ಅವರು 19ನೇ ತಾರೀಕು 20ನೇ ತಾರೀಕು ಆದ ನಂತರ ಏನೋ ಇವತ್ತು 3 ವರ್ಷಗಳ ಸಾಧನಾ ಸಮಾವೇಶವನ್ನು ಸರ್ಕಾರ ಮಾಡ್ಕೊತಾ ಇದೆ. ಈ 3 ವರ್ಷಗಳಲ್ಲಿ ಆ ಸರ್ಕಾರದ ಸಾಧನೆ ಏನಂದ್ರಿಗಿನ 100 ಸುಳ್ಳುಗಳು ಹೇಳಿರೋದೇ ಅದು ಸರ್ಕಾರದ ಸಾಧನೆ ಆಗಿದೆ. ಸಿದ್ದರಾಮಯ್ಯನವರು ಈ ಸುಳ್ಳಿನ ಮಾಲೀಕರವರು. DK ಶಿವಕುಮಾರ್ ಅವರು ಈ ಸುಳ್ಳಿನ ಸಾಕ್ಷಿದಾರರವರು. ಹಾಗಾಗಿ ಈ ಸರ್ಕಾರ ಸುಳ್ಳಿನ ಮೇಲೆ ಇವತ್ತು ಈ ಸರ್ಕಾರ ನಡೀತಾ ಇದೆ. ಉದಾಹರಣೆಯನ್ನು ಹೇಳಬೇಕಾದ್ರೆ ಹಾಲು ಉತ್ಪಾದಕರಿಗೆ ಸುಮಾರಾಗಿ 700 ಕೋಟಿ ರೂಪಾಯಿ ನೀಡಬೇಕಾಯ್ತು. ಇಲ್ಲಿ ತನಕ ಕೂಡ ಬಾಕಿ ನೀಡಲಿಲ್ಲ. ಹಾಲು ಉತ್ಪಾದಕರಿಗೆ 700 ಕೋಟಿ ರೂಪಾಯಿ. ಜೊತೆಲಿ ಬಿತ್ತನೆ ಬೀಜಕ್ಕೆ ಸುಮಾರಾಗಿ 60% ಜಾಸ್ತಿ ರೇಟ್ ಮಾಡಿದೆ. ಅಂದರೆ ಏರಿಕೆಯನ್ನು ಮಾಡೋಂಥ ಕೆಲಸ ಆಗಿದೆ. 60% ಬಿತ್ತನೆ ಬೀಜಕ್ಕೆ. ದೇಶದಲ್ಲಿದ್ದಂಥ ರೈತರು ಆತ್ಮಹತ್ಯೆಗಳು ಕಡಿಮೆ ಆಗ್ತಾ ಇದ್ದಾವೆ. ದೇಶದಲ್ಲಿದ್ದಂಥ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಇವತ್ತು ರೈತರ ಆತ್ಮಹತ್ಯೆಗಳು ಕಡಿಮೆ ಆಗ್ತಾ ಇದ್ದಾವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರೈತರು ಸಾಕಷ್ಟು ಆತ್ಮಹತ್ಯೆಗಳನ್ನು ಮಾಡಿಕೊಂಡು ಇವತ್ತು ಆತ್ಮಹತ್ಯೆಗಳ ಭಾಗ್ಯವನ್ನು ಕೂಡ ಮುಂದುವರಿಸೋಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ನಾವು ಅಂದ್ಕೊಂಡಿದ್ವಿ ದೇಶದಲ್ಲಿ ಇವತ್ತು ರೈತರು ಆತ್ಮಹತ್ಯೆಗಳು ಕಡಿಮೆ ಆಗ್ತಾ ಇದೆ ಅಂದರೆ ರಾಜ್ಯದಲ್ಲಿ ಕೂಡ ಕಡಿಮೆ ಆಗಬೇಕಂತ ತಿಳ್ಕೊಂಡಿದ್ವಿ. ಆದರೆ ಇವತ್ತು ಸಿದ್ದರಾಮಯ್ಯವರು ರೈತರ ಆತ್ಮಹತ್ಯೆ ಭಾಗ್ಯವನ್ನು ಕೂಡ ಮುಂದುವರಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ. ರೈತರ ಆತ್ಮಹತ್ಯೆಯನ್ನು ಇವತ್ತು ಸಾಕಷ್ಟು ಕಡೆ ಆಗ್ತಾ ಇದೆ ಕೂಡ ಈ ಸರ್ಕಾರ ಏನು ಮಾಡ್ತಾ ಇದ್ರಿಗಿನ ಒಂದು 6ನೇ ಗ್ಯಾರಂಟಿ ಅಂದ್ರಿಗಿನ ಇವತ್ತು ಈ ಬರಗೈನ ಸರ್ಕಾರ ಅಂದ್ರಿಗಿನ ಖಾಲಿ ಕೈಗಳ ಸರ್ಕಾರ ಆಗಿದೆ. ಬರಗೈನ ಸರ್ಕಾರ ಇವತ್ತು ರಾಜ್ಯದಲ್ಲಿ 23ನೇ ವರ್ಷದಲ್ಲಿ 2023ನೇ ಇಸ್ವಿದಲ್ಲಿ 2423 ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. 2023 ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ 24ರಲ್ಲಿ 2971 ಮಂದಿ ರೈತರ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ. 2971. ಈ ಸರ್ಕಾರ ಇವತ್ತು ಮಾನಗೆಟ್ಟ ಸರ್ಕಾರ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ರೈತರು ಬಿತ್ತನೆ ಬೀಜನ ವಿಚಾರದಲ್ಲಿ ಈ ಬಿತ್ತನೆ ಬೀಜ ವಿಚಾರದಲ್ಲಿ ಸಂಪೂರ್ಣವಾಗಿ ಯೋಗ್ಯತೆಯನ್ನು ಕಳ್ಕೊಂಡು ಕೇಂದ್ರ ಸರ್ಕಾರ ಕೊಟ್ಟಂಥ ರಸಗೊಬ್ಬರವನ್ನು ಎಲ್ಲ ರೀತಿಯಲ್ಲೂ ಕೂಡ ಕಳ್ಳಸಂತೆಯಲ್ಲಿ ಕೂಡ ಮಾರಾಟ ಮಾಡಿಕೊಂಡಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ಅವತ್ತಿನ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಒಂದು ಕಡೆ ನಮ್ಮ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು ಕಿಸಾನ್ ಸನ್ಮಾನ್ ಯೋಜನೆಯನ್ನು ತಂದರು. ಈ ಕಿಸಾನ್ ಸನ್ಮಾನ್ ಯೋಜನೆ ತಂದಂಥ ಟೈಮಲ್ಲಿ ರಾಜ್ಯ ಸರ್ಕಾರದಿಂದ 6,000 ರೂಪಾಯಿ, ಕೇಂದ್ರ ಸರ್ಕಾರದಿಂದ 4,000 ರೂಪಾಯಿ ಕೊಟ್ಟು 10,000 ರೂಪಾಯಿ ಕೊಡಬೇಕಾಯಿತು. ಆದರೆ ಇವತ್ತು ಕಿಸಾನ್ ಸನ್ಮಾನ್ ಯೋಜನೆಯನ್ನು ಸಂಪೂರ್ಣವಾಗಿ ಈ ಯೋಜನೆಯನ್ನು ನಿಲ್ಲಿಸೋಂಥ ಕೆಲಸ ಈ ಸರ್ಕಾರ ಮಾಡಿದೆ. ಅದರ ಜೊತೆಲಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಬೊಮ್ಮಾಯಿನವರು ಸೇರಿಕೊಂಡು ವಿದ್ಯಾನಿಧಿ ಯೋಜನೆಯನ್ನಂತ ತಂದು ರೈತರಿಗೆ ಇವತ್ತು ನಮ್ಮ ಸರ್ಕಾರ ಇದ್ದಂಥ ಟೈಮ್ ವಿದ್ಯಾ ಯೋಜನೆಯನ್ನು ತರೋಂಥ ಕೆಲಸ ಮಾಡಿದರು. ಅದ್ರ ಕೂಡ ಸ್ಥಗಿತ ಮಾಡೋಂಥ ಕೆಲಸ ಈ ಸರ್ಕಾರ ಮಾಡಿದೆ. ಇವತ್ತು ಈ ಸರ್ಕಾರ 3 ವರ್ಷಗಳ ಸಾಧನೆ ಅಂತ ಇದ್ದಾರಲ್ಲ, ಈ 3 ವರ್ಷಗಳಲ್ಲಿ ಸಾಧನೆಗಳಲ್ಲಿ ವಿದ್ಯುತ್ ದರ ಎಷ್ಟು ಜಾಸ್ತಿ ಆಗಿದೆ, ಇವತ್ತು ನೀರಿನ ದರ ಎಷ್ಟು ಜಾಸ್ತಿ ಆಗಿದೆ. ಒಂದು ಕಡೆ ವಿದ್ಯುತ್ ದರ ಜಾಸ್ತಿ ಆಗಿದೆ, ನೀರಿನ ದರ ಜಾಸ್ತಿ ಆಗಿದೆ. ಸುಮಾರಾಗಿ ಮೆಟ್ರೋ ದರ ಎಷ್ಟು ಜಾಸ್ತಿ ಆಗಿದೆ. ಜೊತೆಲಿ ಭೂಮಿ ರಿಜಿಸ್ಟರ್ ಮಾಡಬೇಕಂದ್ರೆ ಅದ್ರ ದರ ಎಷ್ಟು ಜಾಸ್ತಿ ಆಗಿದೆ. ಜೊತೆಲಿ ಡೆತ್ ಸರ್ಟಿಫಿಕೇಟನ್ನು ಪಡ್ಕೋಬೇಕಂದ್ರಿಗಿನ ಅದರಲ್ಲಿ ಕೂಡ ರೇಟ್ ಏರಿಕೆಯನ್ನು ಮಾಡೋಂಥ ಕೆಲಸ ಮಾಡಿದ್ದಾರೆ. ಈ ಸರ್ಕಾರದ ಎಲ್ಲ ನೀತಿ ವಿಚಾರಗಳನ್ನು ನೋಡಿದಂಥ ಟೈಮಲ್ಲಿ ಇವತ್ತು ಎಲ್ಲ ಗ್ಯಾರಂಟಿ ಹೆಸರುಗಳ ಮೇಲೆ ಮರಳು ಮಾಡೋಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. 3 ವರ್ಷ ಅವಧಿಯಲ್ಲಿ ಅವರು ಮಾಡಿದ ಅಭಿವೃದ್ಧಿ ಕೆಲಸಗಳು ಏನೂ ಇಲ್ಲ. 3 ವರ್ಷದ ಅಭಿವೃದ್ಧಿಯಲ್ಲಿ ಯಾವುದೂ ಕೂಡ ಇಲ್ಲ. ಯಾಕಂದರೆ ಇವತ್ತು ಒಂದು ಕಡೆ ಸಾರಿಗೆ ನೌಕರಸರು ಮುಷ್ಕರವನ್ನು ನಾಳೆನೋ ನಾಡ್ದಕ್ಕೋ ತೀರ್ಮಾನವನ್ನು ತಗೊತಾರೆ. ಮಧ್ಯರಾತ್ರಿದಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತು ಮುಷ್ಕರ ಮಾಡೋಂಥ ಇವತ್ತು ಸಾರಿಗೆ ನೌಕರಸರು ಅವ್ರು ಏನು ಕೇಳ್ತಾ ಇದ್ದಾರೆ, 3 ವರ್ಷಕ್ಕೆ 4 ವರ್ಷಕ್ಕೆ ನಮ್ಗೆ ಏನು ಇನ್ಕ್ರಿಮೆಂಟ್ಗಳೇನು ಜಾಸ್ತಿ ಮಾಡಬೇಕಾಯ್ತು, ನಮ್ದು ಏನು ಮಾಡಬೇಕಾಯ್ತು ಅದೆಲ್ಲ ಮಾಡಿಕೊಡ್ರಿ ಅಂತೇಳಿ ಮುಂಚೆಯಿಂದ ಕೂಡ ಕೇಳ್ಕೊತಾ ಬಂದಾರೆ. ಅವತ್ತು ನನಗೆ ಒಂದು ಅವಕಾಶ ಸಿಕ್ಕಂಥ ಟೈಮಲ್ಲಿ, ನನಗೆ ಅಂದರೆ ನಮ್ಮ ಸರ್ಕಾರಕ್ಕೆ ಅವಕಾಶ ಸಿಕ್ಕಂಥ ಟೈಮಲ್ಲಿ
ಅವತ್ತು 2023ರಲ್ಲಿ ಕೂಡ ಅವತ್ತು ಅಷ್ಟೋ ಇಷ್ಟೋ ಅನ್ನು ಕೂಡ ಸರಿ ಮಾಡಿಸೋಂಥ ಕೆಲಸ ನಾವು ಮಾಡಿದ್ವಿ. ಆದರೆ ಇವತ್ತು ಸರ್ಕಾರದಲ್ಲಿ ಇವತ್ತು ಸಾರಿಗೆ ನೌಕರಸ್ಥರು ಇವತ್ತು ಯಾರು ಕೂಡ ಸಮಾಧಾನ ಇಲ್ಲ. ಜೊತೆಲಿ ಇವತ್ತು ಸಾರಿಗೆ ನೌಕರಸ್ಥರು ಕೂಡ ಸಮಾಧಾನ ಇಲ್ಲ. ಜೊತೆಲಿ ಏನು ಸಾರಿಗೆ ಇಲಾಖೆಯಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಯಾವುದನ್ನ ಬಸ್ಸುಗಳು ಇವತ್ತು ನಮ್ಮ ಬೀದರ್ ಕಡೆ ಬರೋದು, ಬಳ್ಳಾರಿ ಕಡೆ ಬರೋದು ಅಂತ ಹೇಳಿದ್ರೆ ಎಲ್ಲ ಬಸ್ಗಳು ಕೆಟ್ಟು ನಿಲ್ತಾವ. ಎಲ್ಲ ಹಳೆ ಬಸ್ಸುಗಳು ಅವ್ರ ಹತ್ರ ಹೆಂಗಾಗಿದೆ ಅಂದರೆ ಪಂಚರ್ ಏನನ್ನ ಆದರೆ ಪಂಚರ್ ಹಾಕಕ್ಕೆ ರೊಕ್ಕ ಇಲ್ಲ. ಜೊತೆಲಿ ಯಾವುದನ್ನ ಬಾಗಿಲಿ ಮುರಿದು ಬಿದ್ದರೆ ಆ ಬಾಗಿಲಿಗೆ ರಿಪೇರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಪಂಚರ್ ಆಗಿದೆ, ಜಾಕಿ ಎತ್ತಬೇಕಂದ್ರೆ ಜಾಕಿ ಕೊಂಡ್ಕೊಂಡು ಕೂಡ ಅವ್ರು ರೊಕ್ಕ ಇಲ್ಲ. ಆ ರೀತಿ ಪರಿಸ್ಥಿತಿ ಮಾಡ್ಕೊಂಡು ಕುಂತಾರೆ. ಇವತ್ತು ಎಲ್ಲವನ್ನು ಕೂಡ ಇವತ್ತು ಈ ಸರ್ಕಾರ ಇವತ್ತು ನೋಡ್ರಿ, ಶಾಲೆ ಮಕ್ಕಳಿಗೆ ಶೂ ಸಾಕ್ಸ್ ಕೊಡಬೇಕಾಯಿತು, ಇಲ್ಲಿ ತನಕಾಗಿ ಶೂ ಸಾಕ್ಸ್ ಕೊಡಲಿಲ್ಲ. ಅಂಗನವಾಡಿ ಕಾರ್ಯಕರ್ತರು ಬೀದಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಅವತ್ತಿನ ಸಂದರ್ಭದಲ್ಲಿ ರಾಮ್ಲು ಅಂಗನವಾಡಿ ಕಾರ್ಯಕರ್ತರು ಇರಬೇಕು, ಆಶಾ ಕಾರ್ಯಕರ್ತರು ಇರಬೇಕು ಅನ್ನೋಂಥ ಅವತ್ತಿನ ಸಂದರ್ಭದಲ್ಲಿ ಸರ್ಕಾರಗಳು ತೀರ್ಮಾನ ತಗೊಂಡ ನಂತರ ಕೂಡ ಅದಕ್ಕೆ ಯಾವಾಗ ಸರ್ಕಾರಗಳು ಬರ್ತಾವೋ ಅವೆಲ್ಲ ಕೂಡ ಅವ್ರು ಶಕ್ತಿ ತುಂಬಂಥ ಕೆಲಸ ಮಾಡಬೇಕಾಯಿತು. ಇವತ್ತು ಅಂಗನವಾಡಿ ಕಾರ್ಯಕರ್ತರುಗಳು ಸಂಬಳ ಹೆಚ್ಚಿಸಬೇಕು ಅಂತೇಳಿ ಅವ್ರು ಕೂಡ ಹೋರಾಟವನ್ನು ಮಾಡೋಂಥ ಕೆಲಸ ಆಗ್ತಾಯಿದೆ. ಅದ್ರ ಜೊತೆಲಿ ಸರ್ಕಾರಿ ನೌಕರಸ್ಥರು, ಇವತ್ತು ಸರ್ಕಾರಿ ನೌಕರಸ್ಥರಿಗೆ ಸಂಬಳ ಇಲ್ಲ. ಯಾವನೋ ಡಿ ಗ್ರೂಪ್ ನೌಕರ ಸಾಹೇಬ್ ಸರ್ಕಾರಿ ನೌಕರಸ್ಥರಿಗೆ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಸರ್ಕಾರಿ ನೌಕರಸ್ಥರಿಗೆ ಅವ್ರಿಗೆ ಸಂಬಳ ಅಂದರೆ ತಿಂಗಳಿಗೊಮ್ಮೆ ಬರೋಕ್ಕೆ ಆಗ್ತಾ ಇಲ್ಲ. ಇವತ್ತಿನ ತನಕ ಕೂಡ ಎಲ್ಲ ಖಜಾನೆಗಳೆಲ್ಲ ಕೂಡ ಖಾಲಿ ಮಾಡ್ಕೊಂಡು ಕುಂತಾರೆ. ಈ ಸರ್ಕಾರ ಇವತ್ತು ಹಣ ಇಲ್ಲಾರ್ದಂತೆ ಖಜಾನ ಖಾಲಿ ಮಾಡ್ಕೊಂಡು ಕುಂತ್ಕೊಂಡು ಇಲ್ಲಿ ಮತ್ತೆ ಪುನಃ ಸಾಧನಾ ಸಮಾವೇಶ ಅಂತ ಒಟ್ಟಾರೆ ಮಾಡ್ತಾ ಇದೆ. ಹಂಗಾಗಿ ಇವತ್ತು ಈ ಸರ್ಕಾರ ಅನ್ನಂಥದ್ದು ಬರಗೈನ ಸರ್ಕಾರ ಮಾಡಿಕೊಂಡು ಈ ಯಜಮಾನ ಸಿದ್ದರಾಮಯ್ಯ ಏನಿದ್ದಾರೋ ಇವರು ಯಾವ ರೀತಿಯಲ್ಲಿ ಅಂದ್ರಿಗಿನ ಅವ್ರ ಯಜಮಾನರಿಗೆ ಸಾಕ್ಷಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಡ್ಕೊತ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ವಿಚಾರದಲ್ಲಿ ಏನು 3 ವರ್ಷಗಳ ಸಾಧನಾ ಸಮಾವೇಶ ನಡೀತದೋ, ಸಾಧನಾ ಸಮಾವೇಶ ಮಾಡಿಕೊಂಡ ಸಲುವಾಗಿ 1 ಇಂಚು ಕೂಡ ಯಾವ ಪುರುಷತ್ವ ಕೂಡ ಅವ್ರಿಗೆ ಯೋಗ್ಯತೆ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗ್ತದೆ. ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಏನಾಗ್ತಾ ಇದೆ, ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಈ ರಾಜ್ಯದಲ್ಲಿ ಶೂನ್ಯ ಅಭಿವೃದ್ಧಿ, ಯಾವುದೇ ಅಭಿವೃದ್ಧಿಗಳನ್ನು ಆಗ್ತಾ ಇಲ್ಲ. ಏನಂತ ಹೇಳಿದ್ರೆ ಅವ್ರನ್ನ ಡೈವರ್ಟ್ ಮಾಡಬೇಕು ಅನ್ನೋಂಥ ಕಾರಣದಿಂದ, ಜನರು ಇವತ್ತು ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ ಅನ್ನೋದು ಕಾರಣದಿಂದ ಡೈವರ್ಟ್ ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ಮಂದಿನ ಜಾತಿಗಳ ಮಧ್ಯೆ ಹೊಡೆಯೋದು, ಯಾವ ರೀತಿಯಲ್ಲಿ ಅಂದ್ರಿಗಿನ ನಾವು ಹಿಂದೂಗಳು ಮುಸಲ್ಮಾನರ ಬಗ್ಗೆ ಹೊಡೆಯೋದು ಅನ್ನೋಂಥ ರೀತಿಯಲ್ಲಿ ಇವತ್ತು ಅವ್ರನ್ನ ಗುಣಗಾನ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಇವತ್ತು ಮಾಡೋಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಬಹುಶಃ ನಾನು ಮೊನ್ನೆ ನೋಡ್ತಾ ಇದ್ದೆ, ಈ ವಿಚಾರದಲ್ಲಿ ನಮ್ಮ ಮಕ್ಕಳ ವಿಚಾರದಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಎಲ್ಲ ಮಕ್ಕಳು ನಮ್ಮ ಮಕ್ಕಳಿದ್ದಂತೆ. ಹಿಜಾಬ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ನಡೆಯುವಂಥ ಟೈಮಲ್ಲಿ ಇಲ್ಲ ಡೈವರ್ಟ್ ಆಗಬೇಕಲ್ಲ, ಈ ಡೈವರ್ಟ್ ಆಗಬೇಕನ್ನಂಥ ಕಾರಣದಿಂದ ಹಿಜಾಬ್ ವಿಚಾರವನ್ನು ಕೂಡ ಅವರು ನಿಷೇಧ ಮಾಡಿದಂಥದ್ದು ಕೂಡ ವಾಪಸ್ ತೊಗೊಂಡು, ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದರೆ ಎಲ್ಲಿ ನೀವು ಏನು ಕೆಲಸ ಮಾಡಬೇಕಾಯ್ತು, ಹೆಂಗೆ ಡೈವರ್ಟ್ ಮಾಡ್ಬೇಕಂತೇಳಿ ಬುದ್ಧಿ ಹಿಡ್ಕೊಂಡು ನೀವು ಹೆಂಗೆ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರಿ, ಇವೆಲ್ಲ ಏನಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಜನರನ್ನು ಡೈವರ್ಟ್ ಮಾಡಬೇಕು, ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡಬೇಕನ್ನಂಥ ಕಾರಣದಿಂದ ಅವ್ರಿಗೆ ನಾವು ವಿಶೇಷವಾದಂಥ ಪ್ಯಾಕೇಜನ್ನು ಕೊಡ್ತೀವಿ ಅನ್ನೋಂಥದ್ದು ಅದೆಲ್ಲ ಬೇಡ. ಯಾಕಂದರೆ ಇವತ್ತು ನೀನು ಮಕ್ಕಳು ಎಲ್ಲ ಈ ದೇಶದಲ್ಲಿದ್ದಂಥ ಎಲ್ಲ ಜಾತಿಯ ಮಕ್ಕಳು ಒಂದನ್ನಂಥ ಭಾವನೆ ಬಂದ್ರಿಗಿನ, ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿಯ ಮಕ್ಕಳು ಒಂದನ್ನಂಥ ಭಾವನೆ ಬಂದರೆ ಈ ರೀತಿ ತಾರತಮ್ಯ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಸಾಕಷ್ಟು ನಿಮ್ಮದು ಯಾವ ರೀತಿಯಲ್ಲಿ ಮನಸ್ಥಿತಿ ಇದೆ ಅಂತ ಹೇಳಿದ್ರಿಗಿನ, ನಿಮ್ಮ ರಾಜ್ಯಸಭಾ ಸದಸ್ಯರಾದಂಥ ನಮ್ಮ ಬಳ್ಳಾರಿಯವರಾದಂಥ ಅವ್ರು ಯಾರು MP ಅವರು ನಾಸಿರ್ ಹುಸೇನ್ ಅವರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾನೆ, ಅಂಥವ್ರ ಪರವಾಗಿ ನಿಲ್ತಾರೆ ಇವರೆಲ್ಲರೂ ಕೂಡ. ನಮ್ಮ ದೇಶದಲ್ಲಿದ್ದಂಥ ವ್ಯಕ್ತಿ, ನಮ್ಮ ದೇಶದಲ್ಲಿದ್ದಂಥ ನೀರು ಕುಡಿಯೋಂಥ ವ್ಯಕ್ತಿ, ನಮ್ಮ ದೇಶದಲ್ಲಿದ್ದಂಥ ಆಯ್ಕೆಯಾದಂಥ ವ್ಯಕ್ತಿ, ನಮ್ಮ ಪ್ರಜಾಪ್ರಭುತ್ವದಿಂದ ಕೆಲಸ ಮಾಡೋಂಥ ವ್ಯಕ್ತಿ, ಅವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂಥವ್ರ ಪರವಾಗಿ ನಿಲ್ಲಂಥ ಕೆಲಸ ಮಾಡ್ತಾಯಿದೆ. ಇವತ್ತು ಏನಾಗ್ತಾಯಿದೆ, ಇವತ್ತು ಹಿಂದೂ ಧರ್ಮಕ್ಕೆ ಇವತ್ತು ಭಾವನೆಗಳಿಗೆ ಧಕ್ಕೆ ತರೋಂಥ ಕೆಲಸ ಆಗ್ತಾಯಿದೆ. ಅದಕ್ಕೋಸ್ಕರವಾಗಿ ಹಿಂದೂ ಹಬ್ಬಗಳ ಮೇಲೆ ಕಲ್ಲು ತೂರಾಟಗಳು ಆಗ್ತಾಯಿದ್ದಾವೆ. ಇವತ್ತು ಎಲ್ಲಿ ಬೇಕಾದ್ರೆ ಅಲ್ಲಿ ಪ್ರಚೋದನೆಯನ್ನು ಕೊಡೋಂಥ ಕೆಲಸ ಆಗ್ತಾಯಿದೆ. ಇವತ್ತು ಸರ್ಕಾರ ಎಲ್ಲ ಆಡಳಿತದಲ್ಲಿ ವೈಫಲ್ಯ ಆಗ್ತಾಯಿದೆ. ಆಡಳಿತ ವಿಚಾರದಲ್ಲಿ ಮುಚ್ಕೋಬೇಕು ಅನ್ನೋಂಥ ಕಾರಣದಿಂದ ಇವೆಲ್ಲ ಕೂಡ ಪ್ಲ್ಯಾನ್ ಮಾಡೋಂಥ ಕೆಲಸ ಆಗ್ತಾಯಿದೆ. ಸಮುದಾಯಗಳನ್ನು ಎತ್ತಿ ಕಟ್ಟೋಂಥ ಕೆಲಸ ಆಗ್ತಾಯಿದೆ. ಇವೆಲ್ಲ ಕೂಡ ಆಗಲಿಲ್ಲ. ಆದರೆ ಸರ್ಕಾರ ನಡೆಸಬೇಕಂದ್ರಿಗಿನ ಇವೆಲ್ಲ ಕೂಡ ಕುಂಟಿ ನೆಪ ಹೇಳ್ಕೊಂಡು ಯಾರನ್ನೂ ಕೂಡ ಎತ್ತಿಡೋಂಥ ಕೆಲಸ ತಾವೇನು ಮಾಡ್ತಾಯಿದ್ರು. ಹಂಗಾಗಿ ತಾವೆಲ್ಲರೂ ಕೂಡ ಈ 3 ವರ್ಷದ ಸಾಧನೆಗಳಲ್ಲಿ ಏನು ಮಾಡಲಿಕ್ಕಾಗಲಿಲ್ಲ. ಈ 3 ವರ್ಷಗಳ ಸಾಧನೆಯಲ್ಲಿ 0 ಆಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರ ಜಗಳದಲ್ಲಿ ಇವತ್ತು ಎಲ್ಲವನ್ನು ಕೂಡ ಗಾಳಿ ತೂರಿ ಬಿಟ್ಟಿದ್ದಾರೆ. ನಿಮ್ಮ ಸರ್ಕಾರದ ಸಾಧನೆ ಒಂದು ಹೇಳ್ರ, ಈ ರೀತಿ ಮಾಡಿದೀವಪ್ಪ ಅನ್ನೋ ಒಂದು ಸಾಧನೆ ಹೇಳ್ರಿ. ನಿಮ್ಮ ಸರ್ಕಾರದ ಸಾಧನೆ ಏನಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣವನ್ನು ಹೊಡೆದಿದ್ರಿ, ಅದಕ್ಕೋಸ್ಕರವಾಗಿ ಸಮಾವೇಶ ಮಾಡ್ತೀರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಹಣ ಹೊಡೆದಕ್ಕೋಸ್ಕರವಾಗಿ ಸಮಾವೇಶ ಮಾಡ್ತೀರಿ.
ಅಬಕಾರಿ ಇಲಾಖೆಯಲ್ಲಿ ಲೂಟಿ ಮಾಡಿದಕ್ಕೋಸ್ಕರವಾಗಿ ಇವತ್ತು ಸಮಾವೇಶನ ಮಾಡ್ತೀರಿ. ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೋಸ್ಕರವಾಗಿ ನೀವು ಸಮಾವೇಶನ ಮಾಡ್ತೀರಿ. ನಿಮ್ಮ ಚೀಲಗಳು ನಿಮ್ಮ ಯಾವ ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ದರ್ಪ ಮಾಡ್ತಾ ಇದ್ದಾರಲ್ಲ. ಇವತ್ತು ಎಲ್ಲ ಕಡೆ ಕೂಡ ನಿಮ್ಮ ಚೀಲಗಳು, ಕಾಂಗ್ರೆಸ್ಸಿನ ಚೀಲಗಳು ಎಲ್ಲರೂ ಕೂಡ ನಾವೇ MLAಗಳು, ನಾವೇ MP ಗಳು, ನಮ್ಮದೇ ಸರ್ಕಾರ ಅಂತೇಳಿ ನಿಮ್ಮ ದಬ್ಬಾಳಿಕೆ ನಡೆಸ್ತಾ ಇದ್ದಾರಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಸಮಾವೇಶನ ಮಾಡ್ತಾ ಇದ್ದೀರಿ. ಯಾವ ಪುರುಷತ್ವಕ್ಕೋಸ್ಕರವಾಗಿ ಇವತ್ತು ಸಮಾವೇಶನ ಮಾಡ್ತಾ ಇದ್ದೀರಿ. ಇವತ್ತು ಎಲ್ಲರನ್ನೂ ಕೂಡ ಧಮಕಿ ಹಾಕೋದು, ಅದಕ್ಕೋಸ್ಕರವಾಗಿ ಎಲ್ಲರನ್ನ ಬೆದರಿಸೋದು. ಇವತ್ತು ಎಲ್ಲರೂ ಕೂಡ ನಮ್ಮ ಕುಕ್ಕರ್ ಬಾಂಬ್ಗಳು ಬ್ಲಾಸ್ಟ್ ಮಾಡಿದಂಥವ್ರನ್ನ ಬಾಂಬ್ ನಮ್ಮ ಬ್ರದರ್ಸ್ ಅನ್ನಂಥವ್ರದ್ದು, ಯಾರ್ಯಾರು ಇಲ್ಲಿಗಲ್ಲ ಎಲಿಮೆಂಟ್ಸ್ ಆಗಿ ಮಾಡ್ತಾರೋ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಂಥವ್ರು. ಅದಕ್ಕೋಸ್ಕರವಾಗಿ ಯಾವ ಪುರುಷತ್ವಕ್ಕೋಸ್ಕರವಾಗಿ ಇವತ್ತು ಸಮಾವೇಶನ ಮಾಡ್ತಿದ್ವಿ. ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ರಿ, ರೈತರ ಆತ್ಮಹತ್ಯೆಯನ್ನು ಜಾಸ್ತಿ ಆಗಿದಾವ, ಅದಕ್ಕೋಸ್ಕರವಾಗಿ ಸಮಾವೇಶನ ಮಾಡ್ತೀವಿ. ಯಾವ ಪುರುಷತ್ವಕ್ಕೋಸ್ಕರ ಸಮಾವೇಶನ ಮಾಡಬೇಕು ಅಂತ ಕೇಳ್ತೀವಿ. ಇವತ್ತು ರಸ್ತೆ ಗುಂಡಿಗಳು ಮುಚ್ಚೋ ಸಲುವಾಗಿ ಕೂಡ ಇವತ್ತು ತಮ್ಮ ಹತ್ರ ರೊಕ್ಕ ಇಲ್ಲ. ಇವತ್ತು ಬೆಂಗಳೂರಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಡೀತಾ ಇಲ್ಲ. ಇವತ್ತು ರೈತರು ಪಂಪ್ ಸೆಟ್ಗಳನ್ನು ಇವತ್ತು ಪಂಪ್ ಸೆಟ್ಟು ಹಾಕ್ಕೋಬೇಕಾದ್ರೆ 2 ಲಕ್ಷ ರೂಪಾಯಿ ಹತ್ತತ್ರ ಇವತ್ತು ಕಟ್ಟಬೇಕಾಗ್ತದೆ. ನಮ್ಮ ಯಡಿಯೂರಪ್ಪರಿದ್ದಂಥ ಫ್ರೀಯಾಗಿ ಕೂಡ ಮಾಡಿಕೊಡೋಂಥ ಕೆಲಸ ಯಾವ ಪುರುಷತ್ವಕ್ಕೋಸ್ಕರವಾಗಿ ನೀವು ಸಮಾವೇಶ ಮಾಡ್ಕೊತಾ ಇದ್ರಿ ಹೇಳಬೇಕಾಗಿದೆ ಸಿದ್ದರಾಮಯ್ಯರೇ. ಇವತ್ತು ಯಾವ ರೀತಿಯಲ್ಲಿ ಅದ್ರ ಖಾಲಿ ಡಬ್ಬೆ ಇರ್ತದಲ್ಲ, ಆ ಡಬ್ಬೆ ಸೌಂಡ್ ಜಾಸ್ತಿ ಮಾಡ್ತಾವೆ. ಆ ರೀತಿಯಲ್ಲಿ ನಿಮ್ದು ಏನಾಗಿದೆ ಅಂದರೆ ಖಾಲಿ ಡಬ್ಬಿ ಇರೋ ಕಾರಣ ಇವತ್ತು ಇಬ್ಬರು ಜಗಳದಲ್ಲಿ ಆರಂಭ ಆಗಿ ಆ ಸೌಂಡು ಸಿದ್ದರಾಮಯ್ಯರದ್ದು ಡಬ್ಬಿ ಇವತ್ತು ಸೌಂಡ್ ಮಾಡ್ತಾಯಿದೆ. ಇವತ್ತು ನಿಮ್ಮ ಮುಖ್ಯಮಂತ್ರಿಗಳ ಕುರ್ಚಿ 4 ಈ ಗಾಲಿಗಳ ಮೇಲೆ 4 ಚಕ್ರದ ಮೇಲೆ ನಿಂತಾವೋ, ಅಂದರೆ ಇದೇನಂತಾರೆ ಸ್ಟ್ಯಾಂಡು, 4 ಕಟ್ಟಿಗೆ ಮೇಲೆ ನಿಂತಾವೋ, ಕಾಲುಗಳ ಮೇಲೆ ನಿಂತಾವೋ. ಅದು ಒಂದು ಕಡೆ ಇವತ್ತು ಒಂದು ಇವರು DK ಶಿವಕುಮಾರ್ ಅವರು ಒಂದು ಒಂದು ಕಟ್ಟಿಗೆಯನ್ನು ಕೂಡ ಕಸ್ಕೊಂಡಿದ್ದಾರೆ. 3 ಗಾಲಿ ಇದ್ದಾವೆ. ಹಂಗಾಗಿ ನಾನು ಹೇಳುವಂಥ ಪ್ರಕಾರ ನೋಡ್ತಾ ಇದ್ದಿದ್ದು ಎಲ್ಲ ಕೂಡ ಬರಗೈನ ಸರ್ಕಾರ ಇದೆ. ಎಲ್ಲ ಗುಣಗಳನ್ನು ಎಲ್ಲವನ್ನು ಕೂಡ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಖಾಲಿ ಡಬ್ಬ ಇರೋ ಕಾರಣ ಸೌಂಡ್ ಜಾಸ್ತಿ ಮಾಡ್ತಾ ಇದೆ. ಹಂಗಾಗಿ ಇವತ್ತು ಎಲ್ಲ ಏನು ಮಾಡ್ತಾ ಇದೆ ಅಂದ್ರೆ ಹಿಂದೂ ಮುಸಲ್ಮಾನರ ಮಧ್ಯೆ ಜಗಳ ಇಡಬೇಕು. ಜಗಳ ಇದ್ರ ಜೊತೆಲಿ ಅವ್ರಿಗೆ ಏನಂತ ಹೇಳಿದ್ರೆ ಪ್ರಚೋದನೆ ಮಾಡಬೇಕು ಹಿಂದೂಗಳಿಗೆ ಅಂದೇಳಿ ಅವ್ರಿಗೆ 10 ಕೋಟಿ ರೂಪಾಯಿ ನಿಮ್ಮ ಕಾಲೋನಿಗಳಿಗೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಹಣವನ್ನು ಬಿಡುಗಡೆ ಮಾಡೋದು. ಎಲ್ಲ ಒಂದು ಕಡೆ ಹಿಜಾಬ್ ವಿಚಾರದಲ್ಲಿ ಅದರ ನಿಷೇಧವನ್ನು ಕೂಡ ಕಾಲೋನಿಗಳು, ಮುಸಲ್ಮಾನರ ಕಾಲೋನಿಗಳು ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ 10 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡೋದು. 10,000 ಕೋಟಿ ಅವ್ರಿಗೆ ಕಾಲೋನಿಗಳು ಡೆವಲಪ್ ಮಾಡ್ತೀವಿ ಪ್ರತಿ ತಾಲೂಕಿನಲ್ಲಿ ಅಂತೇಳಿ ಆ ಮಾತು ಹೇಳೋದು. ಹಿಜಾಬ್ ನಿಷೇಧವನ್ನು ತೆರವುಗೊಳಿಸಿದ್ದೀವಿ ಅಂತೇಳಿ ಅದ್ರ ಬಗ್ಗೆ ಒಂದು ರೀತಿ ಹೇಳಿಕೆಗಳನ್ನು ಕೊಟ್ಟೋದು. ಅವ್ರನ್ನ ಗುಣಗಾನ ಮಾಡೋಂಥ ಕೆಲಸ ಮಾಡೋದು, ಹಿಂದೂಗಳ ಮೇಲೆ ಕೇಸ್ ಹಾಕೋಂಥ ಕೆಲಸ ಮಾಡೋದು. ಇವೆಲ್ಲ ಕೂಡ ಮಾಡಿ ಇವತ್ತು ಖಾಲಿ ಡಬ್ಬ ಯಾವ ರೀತಿಯಲ್ಲಿ ಸೌಂಡ್ ಮಾಡ್ತಾ ಇದೆ. ಹಂಗಾಗಿ ಇವತ್ತು ಮುಂಬರುವಂಥ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸೋಂಥ ಕೆಲಸ ಮಾಡ್ತಾರೆ. ಹಂಗಾಗಿ ಖಾಲಿ ಡಬ್ಬೆ ಇರೋಂಥ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಸಂಘಟನೆ ಜೊತೆಲಿ ಜನರ ಜಾಗೃತಿಯನ್ನು ಮೂಡಿಸೋಂಥ ಏನು ಕೆಲಸ ಮಾಡ್ತಾಯಿದ್ವು 28ಕ್ಕೆ ಖಂಡಿತವಾಗಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಲಿಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಶ್ರಮ ಪಡ್ತೀವಿ, ಕೆಲಸ ಮಾಡ್ತೀವಿ, ಅಧಿಕಾರವನ್ನು ತಂದೆ ತರ್ತೀವಿ ಅನ್ನೋಂಥ ವಿಶ್ವಾಸ ನಮ್ಮಲ್ಲಿದೆ.